ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಸ್ಪೈಸಿಯಾಗಿ ಪೆಪ್ಪರ್ ಚಿಕನ್ನ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಇದನ್ನು ಮಾಡಲಿಕ್ಕೆ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಲೋ ಫ್ಲೇಮಲ್ಲೇ 1 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಪೌಡರ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಮತ್ತೊಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿಕೊಂಡಿರುವಂತಹ 1-2 ಈರುಳ್ಳಿ ಹಾಗೆ 1-2 ಕಟ್ ಮಾಡಿಕೊಂಡಿರುವಂತಹ ಹಸಿಮೆಣಸಿನಕಾಯಿನ ಹಾಕಿ ಪೂರ್ತಿ ಈರುಳ್ಳಿ ಗೋಲ್ಡನ್ ಬ್ರೌನ್ ತನಕ ಹಾಗೆ 2-3 ನಿಮಿಷ ಹಾಗೆ ಈರುಳ್ಳನ್ನ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ 500 ಗ್ರಾಮಷ್ಟು ಚಿಕನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಚಿಕನ್ನ ಹಾಕಿದ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪೂರ್ತಿ ನೀರು ಬಿಟ್ಕೊಳ್ಳೋ ತನಕ ಹಾಗೆ ನೀರು ಏನು ಬಿಟ್ಟಿರುತ್ತೆ ಅದು ಸುಂದರ ತನಕ 5 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿ ಚಿಕನ್ ಬೆಂದಿರಬೇಕು. ಸ್ವಲ್ಪ ಆ ಚಿಕನ್ ಸ್ವಲ್ಪ ಬೇಯ್ದಿದ್ದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಹಾಕಲೇಬೇಕು ಅಂತೇನಿಲ್ಲ, ಇದು ಆಪ್ಷನಲ್ಲು. ನೀವೇನಾದರೂ ಬೇಕು ಅಂತ ಅನಿಸಿದರೆ ಹಾಕ್ಕೊಳ್ಳಿ, ಅಂದರೆ ಬೇಡ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿರುತ್ತೆ ಹಸಿ ಸ್ಮೆಲ್ ಹೋಗೋ ತನಕ ಹಾಗೆ ಅದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ 100 ml ಅಷ್ಟು ನಾನು ಇಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಗ್ರೇವಿ ಟೈಪ್ ಬೇಕು ಅಂತ ಅನಿಸಿದರೆ ನೀರು ಕೂಡ ಇನ್ನೂ ಸ್ವಲ್ಪ ಹಾಕೋಬೋದು. ಬೇಡ ಏನಾದರೂ ಡ್ರೈ ಫ್ರೈ ಮಾಡಬೇಕು ಅಂತ ಅನಿಸಿದರೆ ಈ ರೀತಿ ನೀವು ಇದನ್ನು ಹಾಕೋಬೋದು. ಇದು ಚಪಾತಿ ಜೊತೆಗೆ ಹಾಗೆ ರೋಟಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಖತ್ತಾಗಿ ಕೂಡ ಇರುತ್ತೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಈಗ ನೋಡಿ, ನೀರಲ್ಲೇ ಪೂರ್ತಿ ಚಿಕನ್ ಬೇಯ್ತಾ ಇದೆ. ಚಿಕನ್ನ ಈ ಪೂರ್ತಿ ಬೇಯಿದ ತಕ್ಷಣ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲನ ಇದಕ್ಕೆ ನಾವು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಇಲ್ಲಿ ಹಾಕೋತಾ ಇದ್ದೀನಿ. ಹಾಗೆಯೇ ಕರ್ಬೇವನ್ನು ಪುಡಿ ಮಾಡಿ ಇದಕ್ಕೆ ಹಾಕ್ಕೊಂಡು ಪೂರ್ತಿ ಮಸಾಲ ಚಿಕನ್ಗೆ ಹಿಡಿಯೋ ತನಕ 5-6 ನಿಮಿಷ ಇಲ್ಲಿ ನೀವು ಬೇಯಿಸ್ಕೋಬೇಕು. ನೀವೇನಾದರೂ ನಿಂಬೆಹಣ್ಣು ಬೇಕು ಅಂದರೆ ನಿಂಬೆಹಣ್ಣು ಕೂಡ ಹಾಕೋಬೋದು, ಇದು ಆಪ್ಷನಲ್ಲು. ನಾನಿಲ್ಲಿ ನಿಂಬೆಹಣ್ಣನ್ನ ಹಾಕಿ ಸೇರಿಸ್ಕೊತಾ ಇಲ್ಲ. ಇದನ್ನು ನೀವು ಚಳಿಗಾಲದಲ್ಲಿ ಮಾಡ್ಕೊತಿಂದರೆ ತುಂಬ ಖಾರವಾಗಿ ತುಂಬ ಸಖತ್ತಾಗಿರುತ್ತೆ. ನಾನು ಮಾಡಿದಂಥ ರೆಸಿಪಿ ನಿಮಗೇನಾಗಿದ್ದು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.